ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಕೇಳುವಂತಹ ಥಿಯರಿ ಕ್ವೆಶ್ಚನ್ ಜಾಬ್ ಕಾಸ್ಟಿಂಗ್ ಮತ್ತು ಸಿಂಗಲ್ ಕಾಸ್ಟಿಂಗ್ ನಡುವೆ ಡಿಫರೆನ್ಸ್ ಕೇಳಿದ್ರೆ ಯಾವ ರೀತಿ ಆನ್ಸರ್ ಬರಬೇಕು ಅನ್ನೋದನ್ನ ನೋಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಡಿಫರೆನ್ಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಅಂಡ್ ಸಿಂಗಲ್ ಕಾಸ್ಟಿಂಗ್ that will be asked in the question paper today. First we will write job costing definition. ಮೊದಲಿಗೆ ಜಾಬ್ ಕಾಸ್ಟಿಂಗ್ ಡೆಫಿನೇಷನ್ ಡಿಫರೆನ್ಸ್ ಗೆ ಯೂಸ್ ಮಾಡಬೇಕು. ಸೊ ಜಾಬ್ ಕಾಸ್ಟಿಂಗ್ ಆಗಲಿ ಸಿಂಗಲ್ ಕಾಸ್ಟಿಂಗ್ ಆಗಲಿ ಅದರ ಮೀನಿಂಗ್ ಡೆಫಿನೇಷನ್ ನ ಬರೆದ್ರೆ ಫಸ್ಟ್ ಡಿಫರೆನ್ಸ್ ಆಗುತ್ತೆ. ಜಾಬ್ ಕಾಸ್ಟಿಂಗ್ ಈಸ್ ಯೂಸ್ಡ್ ಟು ಟ್ರ್ಯಾಕ್ ದ ಕಾಸ್ಟ್ಸ್ ಅಸೋಸಿಯೇಟೆಡ್ ವಿತ್ ಎ ಸ್ಪೆಸಿಫೈಡ್ ಜಾಬ್ ಆರ್ ಪ್ರಾಜೆಕ್ಟ್. ಈಚ್ ಜಾಬ್ ಈಸ್ ಕನ್ಸಿಡರ್ಡ್ ಯುನಿಕ್ ಅಂಡ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಕಾಸ್ಟ್. ಜಾಬ್ ಕಾಸ್ಟಿಂಗ್ ನಾವು ಬಳಸೋದು ಒಂದು ಜಾಬ್ ನ ಟೋಟಲ್ ವೆಚ್ಚ ಎಷ್ಟಿರುತ್ತೆ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಸಪರೇಟ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರತಿಯೊಂದು ಜಾಬ್ ಒಂದು ಜಾಬ್ಗಿಂತ ಡಿಫರೆಂಟ್ ಕಾಸ್ಟ್ ಗಳನ್ನ ಹೊಂದಿರುತ್ತೆ. ಸಿಂಗಲ್ ಕಾಸ್ಟಿಂಗ್ ಡೆಫಿನೇಷನ್. ಸಿಂಗಲ್ ಕಾಸ್ಟಿಂಗ್ ಈಸ್ ಯೂಸ್ಡ್ ಟು ಅಸರ್ಟೈನ್ ದ ಕಾಸ್ಟ್ ಆಫ್ ಸಿಂಗಲ್ ಯೂನಿಟ್ ಆರ್ ಪ್ರೊಡಕ್ಷನ್ ಆರ್ ಔಟ್ಪುಟ್. ಇಟ್ ಈಸ್ ಟೈಪಿಕಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ವೇರ್ ಪ್ರೊಡಕ್ಷನ್ ಈಸ್ ಕಂಟಿನ್ಯೂಸ್ ಅಂಡ್ ಹೋಮೋಜಿನಿಯಸ್. ಸೊ ಸಿಂಗಲ್ ಕಾಸ್ಟಿಂಗ್ ಏನಿದೆ ಅದನ್ನ ಒಂದು ಯೂನಿಟಿನ ಕಾಸ್ಟ್ ಕಂಡುಹಿಡಿಯೋದಕ್ಕೋಸ್ಕರ ಕಂಡುಹಿಡಿತೀವಿ. ಜಾಬ್ ಕಾಸ್ಟ್ ನ ಒಂದು ಇಡೀ ಜಾಬ್ ನ ಕಾಸ್ಟ್ ಕಂಡುಹಿಡಿಯೋದಕ್ಕೋಸ್ಕರ ಕಂಡುಹಿಡಿತೀವಿ. ಸೆಕೆಂಡ್ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ. ಕಾಮನ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಲೈಕ್ ಕನ್ಸ್ಟ್ರಕ್ಷನ್, ಕಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್, ರಿಪೇರ್ಸ್ ಶಾಪ್ಸ್ ಅಂಡ್ ಪ್ರೊಫೆಷನಲ್ ಸರ್ವಿಸಸ್ ವೇರ್ ವರ್ಕ್ ಈಸ್ ಡನ್ ಅಕಾರ್ಡಿಂಗ್ ಟು ಕನ್ಸ್ಯೂಮರ್ ಸ್ಪೆಸಿಫಿಕೇಶನ್. ಸೊ ಇದನ್ನ ಯೂಸ್ ಮಾಡೋದು ಇಂಡಸ್ಟ್ರಿಗಳಲ್ಲಿ. ಎಂತ ಇಂಡಸ್ಟ್ರಿ ಅಂದ್ರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಳಗೆ, ಮ್ಯಾನುಫ್ಯಾಕ್ಚರ್ ಮಾಡುವಂತ ಇಂಡಸ್ಟ್ರಿ ಒಳಗೆ, ರಿಪೇರ್ಸ್ ಮಾಡುವಂತ ಶಾಪ್ಸ್ ಒಳಗೆ, ಪ್ರೊಫೆಷನಲ್ ಇರುವಂತಹ ಸರ್ವಿಸ್ ನಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಸೆಕೆಂಡ್ ಒನ್ ಸಿಂಗಲ್ ಕಾಸ್ಟಿಂಗ್ ನ ಎಲ್ಲಿ ಯೂಸ್ ಮಾಡ್ತಾರೆ. Commonly used in industries like cement, brick making, mining, floor milling, and other manufacturing process where products are uniform and mass produced. ಸೊ ಇವು ಸಿಂಗಲ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಬರುವಂತಹ ಸಿಮೆಂಟ್, ಬ್ರಿಕ್ ಅಂದ್ರೆ ಇಟ್ಟಂಗಿ ತಯಾರಿಸುವಂತಹ ಫ್ಯಾಕ್ಟರಿಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಮೂರನೇ ಡಿಫರೆನ್ಸ್ ಅದರ ಕಾಸ್ಟ್ ನ ಅಕ್ಯುಮುಲೇಷನ್ ಹೇಗೆ ಮಾಡ್ತಾರೆ. ಕಾಸ್ಟ್ಸ್ ಆರ್ ಅಕ್ಯುಮುಲೇಟೆಡ್ ಫಾರ್ ಈಚ್ ಜಾಬ್ ಇಂಡಿವಿಜುವಲಿ. ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ ಆರ್ ಅಸೈನ್ಡ್ ಟು ಸ್ಪೆಸಿಫಿಕ್ ಜಾಬ್ಸ್. ಸೊ ಈ ಮೂರನ್ನು ತಗೊಂಡು ಮಟೀರಿಯಲ್, ಲೇಬರ್ ಮತ್ತು ಓವರ್ ಹೆಡ್ ನ ಟೋಟಲ್ ಮಾಡ್ಕೊಂಡು ನಾವು ಕಂಡುಹಿಡಿತೀವಿ ಜಾಬ್ ಕಾಸ್ಟ್ ನ. ಸಿಂಗಲ್ ಕಾಸ್ಟ್ ನ ಕಾಸ್ಟ್ ಆರ್ ಅಕ್ಯುಮುಲೇಟೆಡ್ ಫಾರ್ ಪ್ರೊಡಕ್ಷನ್ ಪೀರಿಯಡ್ ಅಂಡ್ ದೆನ್ ಎವರೇಜ್ ಓವರ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಟೋಟಲ್ ಕಾಸ್ಟ್ ನ ಟೋಟಲ್ ಯೂನಿಟ್ಸ್ ಡಿವೈಡ್ ಬೈ ಮಾಡೋದ್ರ ಮೂಲಕ ಕಂಡುಹಿಡಿತೀವಿ. ನಾಲ್ಕನೇದು ಕಾಸ್ಟ್ ಕ್ಯಾಲ್ಕುಲೇಷನ್. ಕಾಸ್ಟ್ಸ್ ಆರ್ ಕ್ಯಾಲ್ಕುಲೇಟೆಡ್ ಪರ್ ಜಾಬ್ ಅಂಡ್ ಈಚ್ ಜಾಬ್ ಮೇ ಹ್ಯಾವ್ ಡಿಫರೆಂಟ್ ಕಾಸ್ಟ್. ಪ್ರತಿಯೊಂದು ಜಾಬ್ಗೆ ಈ ಕಾಸ್ಟ್ ನ ಕಂಡುಹಿಡಿತೀವಿ. ಇದ್ರ ಕಾಸ್ಟ್ ಕ್ಯಾಲ್ಕುಲೇಷನ್. ಕಾಸ್ಟ್ ಆರ್ ಕ್ಯಾಲ್ಕುಲೇಟೆಡ್ ಪರ್ ಯೂನಿಟ್ ಆಫ್ ಔಟ್ಪುಟ್. ದ ಟೋಟಲ್ ಕಾಸ್ಟ್ ಫಾರ್ ದ ಪೀರಿಯಡ್ ಆರ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಟು ಡಿಟರ್ಮೈನ್ ದ ಕಾಸ್ಟ್ ಪರ್ ಯೂನಿಟ್. ಸೊ ಒಂದೊಂದೇ ಕಾಸ್ಟ್ ನ ನಾವು ಕಂಡುಹಿಡಿಯೋದಕ್ಕೋಸ್ಕರ, ಒಂದು ಪ್ರಾಡಕ್ಟ್ ನ ಕಾಸ್ಟ್ ಕಂಡುಹಿಡಿಯೋದಕ್ಕೋಸ್ಕರ ಇದನ್ನು ಕಂಡುಹಿಡಿತೀವಿ. ಫಿಫ್ತ್ ಡಿಫರೆನ್ಸ್ ರೆಕಾರ್ಡ್ ಕೀಪಿಂಗ್. Detailed records are maintained for each job, including material used, labor hour worked, and overhead applied. So either record ಯಾವ ರೀತಿ ಕೀಪ್ ಮಾಡ್ತೀವಿ. Records are maintained for the entire production process, focusing on the total cost incurred and total output. So pricing ಹೇಗಿರುತ್ತೆ. Pricing is often based on the specific cost incurred for each job plus a markup for profit. So either pricing ಹೇಗಿರುತ್ತೆ. Pricing is often based on the advantages or average cost per unit plus markup profit. ಸೊ ಇವು 6 ಡಿಫರೆನ್ಸ್ ನ ನೀವು ಬರೆಯೋದ್ರ ಮೂಲಕ ಪೂರ್ತಿ ಮಾರ್ಕ್ಸ್ ನ ಪಡಿಬಹುದು. ಸೊ ಜಾಬ್ ಕಾಸ್ಟಿಂಗ್ ಮತ್ತು ಸಿಂಗಲ್ ಕಾಸ್ಟಿಂಗ್ ಡಿಫರೆನ್ಸ್ ನ ನಿಮಗೆ ಕೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.